ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ಇವತ್ತು ಸ್ಯಾಟರ್ಡೇ ಈವ್ನಿಂಗ್ ಆಲ್ಮೋಸ್ಟ್ 7:30 ಆಗಿದೆ. ಮಲಗಿಬಿಟ್ಟಿದ್ದೆ. ನೆನ್ನೆ ನೈಟ್ ಎಲ್ಲ ನನಗೆ ನಿದ್ದೆ ಇಲ್ಲ ಕರೆಕ್ಟಾಗಿ. ಸೊ ಹಂಗಾಗಿ ಮಲಗಿಬಿಟ್ಟಿದ್ದೆ. ಇವಾಗೇ ಎದ್ದೆ. ಇವಾಗ ಸ್ನ್ಯಾಕ್ಸ್ ಏನು ಮಾಡ್ತೀನಿ, ಡಿನ್ನರ್ ಏನು ಮಾಡ್ತೀನಿ ಅಂತ ಇವಾಗಿಂದ ನೈಟ್ವರೆಗೂ ನಾನು ಏನೇನು ಮಾಡ್ತೀನಿ ಅನ್ನೋದನ್ನು ಈ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಎಂಡ್ವರೆಗೂ ವಿಡಿಯೋನ ನೋಡಿ ಎಲ್ಲರೂ ಏನೆಲ್ಲ ಆಗುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ಇವತ್ತು ನಾನು ಸ್ನ್ಯಾಕ್ಸ್ಗೆ ಫ್ರೆಂಚ್ ಫ್ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೆಂಗೆ ಮಾಡೋದು ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಬನ್ನಿ ಹೋಗೋಣ. ಹಾಯ್ ಫ್ರೆಂಡ್ಸ್, ಇವಾಗ ಆರು ಫಸ್ಟ್ ಟೈಮ್ ಆಗಿಬಿಟ್ಟಿದೆ. ಅದಕ್ಕೆ ಡಿನ್ನರ್ ಮಾಡಿಬಿಡೋಣ ಅಂದ್ಬಿಟ್ಟು ಸ್ನ್ಯಾಕ್ಸ್ ಆಮೇಲೆ ಮಾಡ್ಕೊಳ್ಳೋಣ. 8 o'clock ಆಲ್ಮೋಸ್ಟ್ ಆಗ್ತಾಯಿದೆ. ಅದಕ್ಕೆ ಫಸ್ಟ್ ಆಲೂ ಪರೋಟಾಗೆ ಆಲೂಗಡ್ಡೆ ಇಟ್ಬಿಡ್ತೀನಿ. ಆಮೇಲೆ ಫ್ರೆಂಚ್ ಫ್ರೈಸ್ ರೆಡಿ ಮಾಡ್ತೀನಿ. ನೋಡೋಣ ಇವಾಗ ಫ್ರೈ ಮಾಡ್ತೀನಿ, ಬೆಳಗ್ಗೆ ಫ್ರೈ ಮಾಡ್ತೀನಿ ಗೊತ್ತಿಲ್ಲ. ಬಟ್ ಅದು ಪ್ರೋಸೆಸ್ ಏನಿದೆ ಅದು ರೆಡಿ ಮಾಡಿ ಇಡ್ತೀನಿ. ನಾವು ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಸುಟ್ಕೊಬೋದು ಫ್ರೆಂಡ್ಸ್. ಆಚೆ ಕಡೆ ಈ ಫ್ರೋಝನ್ದೆಲ್ಲ ಸಿಗುತ್ತಲ್ವ, ಅದಕ್ಕಿಂತ ಮನೇಲಿ ಮಾಡ್ಕೊಳ್ಳೋದು 1 ವೀಕ್ ಇಟ್ಕೊಂಡು ತಿನ್ಬೋದಲ್ವ. ಇದು ಆಲೂ ಸ್ಟಫು ಅಷ್ಟೇ ನಮ್ಮ ಟೇಸ್ಟಿಗೆ ತಕ್ಕಂಗೆ ನಾವು ಏನು ಸ್ಪೈಸಸ್ ಬೇಕು, ಯಾವ ಥರ ಬೇಕು ಹಾಕೋಬೋದು. ನಾನು ಹಾಗಾಗಿ ಆ್ಯಸ್ ಯೂಶ್ವಲ್ ಮೈಲ್ಡ್ ಒಂದು ಸ್ಪೈಸಸ್ನ ಯೂಸ್ ಮಾಡ್ತೀನಿ ಅಷ್ಟೇ. ಫಸ್ಟೆಲ್ಲ ತುಂಬ ಮಾಡ್ತಾಯಿದ್ದೆ, ಈ ನಡುವೆ ಟೈಮ್ ಇಲ್ಲದೆ ಇರೋ ಕಾರಣ ಏನು ಮಾಡಲ್ಲ. ಸ್ವಲ್ಪ ಸಾಲ್ಟ್ ಹಾಕೊಳ್ಳೋದು. ಫ್ರೆಂಚ್ ಫ್ರೈಸ್ಗೂ 5 ಆಲೂಗಡ್ಡೆ ತಗೊತಾ ಇದ್ದೀನಿ. ಇದನ್ನು ವಾಶ್ ಮಾಡ್ಕೊಂಡ್ಬಿಡೋಣ, ಅದು ವಿಸಿಲ್ ಬರೋಷ್ಟು. ಡಿನ್ನರ್ಗೆ ಆಲೂ ಪರೋಟ ಅಲ್ವಾ, ಅದು ಪರೋಟಾಗೆ ಹಿಟ್ಟು ಕೂಡ ಮಿಕ್ಸ್ ಮಾಡಬೇಕು. ಡೋ ಇದು ಮತ್ತೆ ಒಂದ್ಸತಿ ತೊಳ್ಕೊಬೇಕು. ಇದು ಹೊಟ್ಟೆಲ್ಲ ಪೀಲ್ ಮಾಡಿಬಿಟ್ಟು ಮಣ್ಣು ಜಾಸ್ತಿ ಇರುತ್ತಲ್ಲ, ಹೊಟ್ಟೆ ಪೀಲ್ ಮಾಡೋವಾಗ ಒಂಥರ ಇರಿಟೇಟಿಂಗ್ ಆಗಿರುತ್ತೆ. ಸೊ ಹಂಗಾಗಿ ಫಸ್ಟ್ ಒಂದ್ಸತಿ ಆ್ಯಂಡ್ ನಮ್ಮ ಆಲೂಗಡ್ಡೆಗಳು ರೆಡಿ ಆಗಿದೆ. ಕಟ್ ಮಾಡ್ಕೊಂಬಿಡೋಣ. ಏನು ಮಾಡಿ ಆ ಥರ ಕಟ್ ಮಾಡ್ಕೊಬೇಕು. ಎಲ್ಲರಿಗೂ ಗೊತ್ತೇ ಇರುತ್ತೆ ಇದು ಆಲ್ಮೋಸ್ಟ್, ಇದೇನು ಹೇಳೋಷ್ಟು ಅವಶ್ಯಕತೆ ಇಲ್ಲ. ಫಸ್ಟ್ ಈ ಥರ ಆಫ್ ಮಾಡ್ಕೊಂಡು ಜಾಸ್ತಿ ಸಣ್ಣ ಇಟ್ಟು ಚೆನ್ನಾಗಿರಲ್ಲ, ಹಾಗಾಗಿ ಜಾಸ್ತಿ ದಪ್ಪ ಇದ್ರೂ ಅದು ಬೇಯಲ್ಲ ಬೇಗ. ಸೊ ನೋಡಿ, ಆಫ್ನ ಈ ಥರ 3 ಪೀಸಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಉದ್ದ ಉದ್ದ ಕಟ್ ಮಾಡ್ಕೊಂಡ್ರೆ ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಫ್ರೆಂಚ್ ಫ್ರೈಸ್ ಯಾವ ಥರ ಕಟ್ ಮಾಡಿ. ಅಪ್ಪ ಕ್ಯಾಚಾ? ಸರಿ, ಆಡ್ಕೋ. ನಮ್ಮ ಫ್ರೆಂಚ್ ಫ್ರೈಸ್ ಎಲ್ಲ ರೆಡಿ ಇದೆ. ಏನು ವಾಟರ್ ಬಾಯ್ಲ್ ಆಗೋಕ್ಕಿಟ್ಟಿದ್ವಲ್ಲ ಅದನ್ನು ಆಲ್ರೆಡಿ ವಾಶ್ ಮಾಡಿರೋದು, 2 ಸತಿ ವಾಶ್ ಮಾಡಿದ್ದೀವಿ. ಸೊ ಮತ್ತೆ ಏನು ವಾಶ್ ಮಾಡೋಷ್ಟಿಲ್ಲ.
ಸಾಲ್ಟನ್ನು ಹಾಕಿದ್ದೀವಿ, ಇನ್ನೇನು ಹಾಕೋಷ್ಟಿಲ್ಲ. ಚೆನ್ನಾಗಿ ಕುದಿಬೇಕು ಅಷ್ಟೇ. ತೀರಾ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬಾರ್ದು. ಸ್ವಲ್ಪ ಒಂದು 50-60% ಬಾಯ್ಲ್ ಆಗಬೇಕು ಅಷ್ಟೇ. ಅಷ್ಟು ಬೇಯಿಸ್ಕೊಂಡ್ರೆ ಸಾಕು. ಪ್ರೆಷರ್ ಆಗಿದೆ, ನೋಡೋಣ. ಬಾಯ್ಲ್ ಆಗಿಲ್ಲ, ಸಪ್ರೇಟ್ ಮಾಡ್ಕೊಂಡ್ಬಿಡೋಣ. ಸ್ವಲ್ಪ ತಣ್ಣಗಾಗ್ಬಿಡೋಣ. ಏನಿದೆ ಸಾರಿ, ಇದು ಫುಲ್ ತಣ್ಣಗಾಗಬೇಕು. ಈ ಥರ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಬಟ್ ಒಂದೊಂದು ಚಿಕ್ಕದಿತ್ತಲ್ವ, ಅದು ನುಣ್ಣಗಾಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ದೊಡ್ಡ ಒಂದೇ ಸೈಜ್ ತಗೊಂಡ್ರೆ ಈವನ್ ಆಗಿ ಬಾಯ್ಲ್ ಆಗುತ್ತೆ. ಸೊ ಇದನ್ನು ಇವಾಗ ಫ್ಯಾನ್ ಕೆಳಗಡೆ ಇಟ್ಬಿಡೋಣ ತಣ್ಣಗಾಗಿ. ಇದು ತಣ್ಣಗಾಗಿದೆ ಫ್ರೆಂಡ್ಸ್. ಇವಾಗ ಇದಕ್ಕೆ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕೋದು, ಮಿಕ್ಸ್ ಮಾಡೋದು ಅಷ್ಟೇ, ರೆಡಿ. ಆಮೇಲೆ ನಾವು ಸ್ಟೋರ್ ಮಾಡ್ಕೊಂಡು ಯಾವಾಗ ಬೇಕೋ ಆವಾಗ ಸುಟ್ಕೋಬೋದು. ಜಸ್ಟ್ ಆ ವೆಟ್ನೆಸ್ ಹೋಗಿ ಏನಂತಾರೆ ಕ್ರಿಸ್ಪಿ ಆಗಿ ಬರೋಕ್ಕೆ ಅಷ್ಟೇ. ಸೊ ಜಾಸ್ತಿ ಏನು ಹಾಕೋಷ್ಟಿಲ್ಲ, ಜಸ್ಟ್ ಈ ಥರ ಆ ವೆಟ್ನೆಸ್ ಹೋದರೆ ಸಾಕು. ನಾವು ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡೋಕ್ಕೆ ಹೋದರೆ ಮುರಿದೋಗ್ಬಿಡುತ್ತೆ. ಇಷ್ಟೇ, ರೆಡಿ ಆಯಿತು. ನೆಕ್ಸ್ಟ್ ಸಿಗೋದು ಅಷ್ಟೇ. ಇದು ಕೆಲಸ ಮುಗಿದು ಸೈಡ್ ಇಟ್ಬಿಟ್ಟು ಪರೋಟ ಕೆಲಸಕ್ಕೆ ಹೋಗೋದು. ಸ್ವಲ್ಪ ಆನಿಯನ್ಸ್, ಕೊತ್ತಂಬರಿ ಇದೆಲ್ಲ ಚಾಪ್ ಮಾಡ್ಕೊಬೇಕು. ಚಾಪ್ ಮಾಡ್ಕೊಂಬಿಟ್ಟು ಮತ್ತೆ ಸಿಗ್ತೀವಿ. ಪೊಟ್ಯಾಟೋಸ್ ತಣ್ಣಗಾಗಿದೆ, ಏನು ಮಾಡ್ಕೊಂಬಿಡೋಣ. ಆಲೂಗಡ್ಡೆ ಪೀಲ್ ಮಾಡಿದ್ದಾಯಿತು, ತುರ್ಕೊಂಬಿಡೋಣ. ಇವಾಗ ತುರ್ಕೊಂಬಿಟ್ಟು ಮತ್ತೆ ಸಿಗ್ತೀವಿ. ಇದನ್ನು ಸ್ಮ್ಯಾಶ್ ಕೂಡ ಮಾಡ್ಕೊಬೋದು, ಬಟ್ ನನಗೆ ಗ್ರೇಟ್ ಮಾಡ್ಕೊಂಡ್ರೇ ಇಷ್ಟ ಆಗುತ್ತೆ. ಈಸಿಯಾಗಿ ಸ್ಮೂತಾಗಿ ಸ್ಪ್ರೆಡ್ ಆಗುತ್ತಲ್ವ ಚಪಾತಿ ಒಳಗಡೆ, ಅಂದರೆ ಪರೋಟ ಒಳಗಡೆ. ಸೊ ಹಾಗಾಗಿ ನಾನು ಸ್ಮ್ಯಾಶ್ಗಿಂತ ಈ ಥರ ಮಾಡ್ಕೊಂಬಿಡ್ತೀನಿ, ಅದು ಈಸಿ ಆಗುತ್ತೆ. ಗ್ರೇಟ್ ಮಾಡ್ಕೊಂಬಿಟ್ಟು ಮತ್ತೆ ಸಿಗ್ತೀನಿ. ಪೊಟ್ಯಾಟೊ ತುರಿದ್ಕೊಂಡಿದ್ದೀವಿ ಫ್ರೆಂಡ್ಸ್. ಇವಾಗ ಇದರೊಳಗಡೆ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ವೆಜಿಟೇಬಲ್ಸ್ ಹಾಕೋಣ. ಫಸ್ಟು ಆನಿಯನ್ಸ್, ಆದಷ್ಟು ಸಣ್ಣ ಸಣ್ಣ ಕಟ್ ಮಾಡಿದ್ದೀನಿ. ಆನಿಯನ್ಸ್ ಆ್ಯಂಡ್ ಗ್ರೀನ್ ಚಿಲ್ಲಿ, ಕೊತ್ತಂಬರಿ ಸೊಪ್ಪು. ರಿತೇಕ್, ಏನು ಮಾಡ್ತಾ ಇದೆಯಾ? ಹಾಂ, ಹೂವಾ ಕಾಫಿ ಮಾಡ್ತಾ ಇದೆಯಾ? ಯಾರಿಗೆ? ಪಾಪುಗ? ಅಪ್ಪ, ಸರಿ ಸ್ವಾಮಿ. ಆ್ಯಂಡ್ ಇದ್ರ ಜೊತೆಗೆ ಮಸಾಲ ಬಂದ್ಬಿಟ್ಟು ಗರಂ ಮಸಾಲ ಸ್ವಲ್ಪ ಹಾಕ್ತಾಯಿದ್ದೀನಿ. ಖಾರ ಆಗ್ಬಿಡುತ್ತೆ, ಮಗನ ತಿಂತಾನೆ ಅಂದ್ಬಿಟ್ಟು. ಪಾಪು ಇಲ್ಲ, ಪಾಪು ಕಾಣಿಸಲ್ಲ, ಕ್ಯಾಮ್ರಾ ಮೇಲೆ ಇದೆ ಫೋನ್. ಪಾಪು ಕಾಣಿಸ್ಬೇಕಾ? ಏನು ಹೇಳ್ತೀಯ ಪಾಪು? ಇದ್ರ ಜೊತೆಗೆ ಸಾಲ್ಟ್ ಮ್ಯಾಂಡೇಟರಿ. ಇದು ಬಂದ್ಬಿಟ್ಟು ಜೀರಿಗೆ ಪೌಡರ್, ಇದೊಂದು ಸ್ವಲ್ಪ ಹಾಕ್ತೀನಿ. ಆಲ್ರೆಡಿ ಹಸಿಮೆಣಸಿನಕಾಯಿ ಹಾಕಿದ್ದೀನಲ್ವ, ಗ್ರೀನ್ ಚಿಲ್ಲೀಸ್ ಹಾಕಿದೆ, ಹಾಗಾಗಿ ನಾನು ಮೆಣಸು ಏನು ಬಳಸ್ತಾ ಇಲ್ಲ, ಈ ಪೆಪ್ಪರ್ ಏನು. ಆ್ಯಂಡ್ ಸ್ವಲ್ಪ ಧನಿಯಾ ಪೌಡರ್, ಒಂದು
ಸ್ವಲ್ಪ ಕಾಲು ಟೀ ಸ್ಪೂನ್ ಅಷ್ಟು. ಇನ್ನು ನೀವು ಫ್ಲೇವರ್ಗೆ ಏನಾದರೂ ಬೇಕಾದ್ರೆ ಹಾಕ್ಕೋಬೋದು, ಅಂದರೆ ಅವ್ರ ಟೇಸ್ಟ್ ಬಡ್ಸ್ ಹೆಂಗು ಇರುತ್ತೋ ಹಾಗೆ. ಸೊ ಮಸಾಲಗಳು ವೆಜಿಟೇಬಲ್ಸ್ ಹಾಕಿದ್ದೀನಿ. ಇದನ್ನು ಕ್ಲೀನಾಗಿ ಒಂದು ಮಿಕ್ಸ್ ಕೊಟ್ಬಿಡೋಣ. ಇದು ಪೊಟ್ಯಾಟೊ ಅಲ್ವಾ, ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಆಗಲ್ಲ. ಸೊ ಕೈಯೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮ ಮನೆ ಸುತ್ತಲೂ ಕನ್ಸ್ಟ್ರಕ್ಷನ್ಸೇ ಫ್ರೆಂಡ್ಸ್. ಸೌಂಡು ಏನು ವೀಡಿಯೋ ಮಾಡಬೇಕಂದ್ರೂ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡ್ತಾಯಿದೆ. ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ನಡೀತಾನೇ ಇರುತ್ತೆ ಸುತ್ತಲೂ. ನೋಡ್ರಿ ಇವಾಗ ಆಲ್ಮೋಸ್ಟ್ 8:30 ಆಗ್ತಾಯಿದೆ ಟೈಮು. ಇವಾಗೂ ಕೆಲಸ ಮಾಡ್ತಾಯಿದ್ದಾರೆ. ಹಂಗಿರುತ್ತೆ ಕೆಲಸಗಳು. ನಮ್ಮ ಸ್ಟಫಿಂಗ್ ರೆಡಿ ಆಗಿಬಿಡ್ತು. ಸಾಲ್ಟ್ ನೋಡಿಲ್ಲ ನಾನು, ಸ್ವಲ್ಪ ಸಾಲ್ಟ್ ಚೆಕ್ ಮಾಡಿಬಿಡ್ತೀನಿ. ಕರೆಕ್ಟಾಗಿದೆ. ನಿಮ್ಮ ಫ್ಲೇವರ್ಗೆ ತಕ್ಕಂಗೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋದು. ನೆಕ್ಸ್ಟ್ ಇದನ್ನು ಸ್ವಲ್ಪ ಹೊತ್ತು ಸೈಡ್ಗೆ ಇಟ್ಟಿರೋಣ. ಇವಾಗ ನಮಗೆ ಪರೋಟ ಡೋನು ರೆಡಿ ಆಗಿದೆ, ಪ್ಲಸ್ ಸ್ಟಫಿಂಗೂ ರೆಡಿ ಆಗಿದೆ. ಇನ್ನು ಒತ್ಕೊಂಡು ಸುಟ್ಕೊಳ್ಳೋದು ಅಷ್ಟೇ. ಆ್ಯಂಡ್ ಇನ್ನೊಂದು ಮರ್ತಿದ್ದೆ ಫ್ರೆಂಡ್ಸ್, ಅದರಲ್ಲಿ ಇಲ್ಲಿ ಲೆಮನ್ ಸ್ವಲ್ಪ ಹಾಕ್ತಾಯಿದ್ದೀನಿ. ಹುಳಿ ಇದ್ದರೆ ಮಗು ತಿಂತಾನೆ ಚೆನ್ನಾಗಿ, ಅವ್ನಿಗಿಷ್ಟ ಅಂದ್ಬಿಟ್ಟು ಸ್ವಲ್ಪ ಲೆಮನೇನು ಹಾಕ್ತಾಯಿದ್ದೀನಿ. ಆ್ಯಂಡ್ ಏನದು ಗೋಧಿ ಹಿಟ್ಟು ಸ್ವಲ್ಪ, ಅದು ವೀಟ್ ಫ್ಲೋರ್ ಹೀಟ್ ಅಲ್ವಾ, ಸೊ ಹಂಗಾಗಿ ಇದನ್ನು ಹಾಕಿದ್ರೆ ಮ್ಯಾನೇಜ್ ಆಗುತ್ತೆ ಅಂದ್ಬಿಟ್ಟು ಇನ್ನೊಂದು ಸತಿ ಮಿಕ್ಸ್ ಕೊಟ್ಬಿಡೋಣ. ಅವಾಗೇ ಒಂದೇ ಸತಿನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದಿತ್ತು, ನಾನು ಮರ್ತೋಗ್ಬಿಟ್ಟಿದ್ದೀನಿ, ಅದು ಸೈಡ್ಗೆ ಇಟ್ಟಿದ್ದೆ. ಸೊ ಇನ್ನೊಂದು ಸತಿ ಮಿಕ್ಸಿಂಗ್ ಕೆಲಸ. ನೋ, ಫೋನ್ ಟಚ್ ಮಾಡಬಾರ್ದು. ನನ್ನ ಮಗ ಹತ್ರ ನೋಡಿ ಫ್ರೆಂಡ್ಸ್ ಬಂದು ಇಲ್ಲಿ ಏನು ಮಾಡ್ತಾಯಿದ್ದಾನೆ ಅಂತ. ಬಾ ಇಲ್ವಾ, ಹಾಯ್ ಹೇಳ್ಬಾ ರಿತಿಕ್, ಕಮೀರ್. ಮಮ್ಮ ಎತ್ಕೊತೀನಿ, ಹಾಯ್ ಹೇಳ್ತೀಯಾ? ಕಮ್ಮಿ. ಸೊ ಇದು ಮಿಕ್ಸ್ ಮಾಡಿಬಿಟ್ಟೆ ಸೈಡ್ಗೆ ಇಟ್ಬಿಡೋಣ. ಇವನೇನೋ ಹಾಯ್ ಹೇಳ್ಬೇಕಂತ ಹೇಳಿ ಹಾಯ್ ಹೇಳಿ. ಹಾಯ್. ಆಯಿತು ನಡಿ, ಸುಟ್ಕೊಡ್ತೀನಿ ಅಪ್ಪ ಹತ್ರ ನೋಡಿ. ಹಾಂ, ಫ್ರೆಂಚ್ ಫ್ರೈಸ್ಗೆ ಎಣ್ಣೆ ಇಟ್ಕೊಂಡಿದ್ದೀನಿ. ಅದಿದೆ ಎಣ್ಣೆ, ಈ ಫ್ರೆಂಚ್ ಫ್ರೈಸ್ ಮುಳುಗೋ ಥರ ಎಣ್ಣೆ ಇರಬೇಕು ಫ್ರೆಂಡ್ಸ್. ಆ್ಯಂಡ್ ಇದು ಸ್ವಲ್ಪ ತ್ಯಾವ ಇರ್ತಾರೆ, ನೋಡ್ಕೊಂಡು ನಿಧಾನಕ್ಕೆ ಹಾಕಬೇಕು. ಆ್ಯಂಡ್ ಇದು ಲೋ ಫ್ಲೇಮಲ್ಲಿ ಇಲ್ಲ ಹೈ ಫ್ಲೇಮಲ್ಲಿ ಮಾಡಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸುಟ್ಕೊಬೇಕು. ಇದೇನು ಫುಲ್ಲು ಬ್ರೌನಿಷ್ ಕಲರ್ ಬರೋವರೆಗೂ ಸುಟ್ಕೊಬೇಕು ಅಂತ ಏನು, ಬಟ್ ಇದು ಸ್ವಲ್ಪ ಆ ಕಡೆ ಆಗಿದ್ದಿತ್ತು ಅಂತ ನಾನು ಸ್ಪೇಸ್ ಮಾಡಿಕೊಟ್ಟೆ. ನಾವು ಕಾರ್ನ್ಫ್ಲೋರ್ ಹಾಕಿರ್ತೀವಲ್ವ, ಹಂಗಾಗಿ ಅದು ಏನಂತಾರೆ ಅಲ್ವಾ, ಹಂಗಾಗಿ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಫ್ರೆಂಚ್ ಫ್ರೈಸು ಅದು ಏನು ನೊರೆ ಬರುತ್ತೆ ಅದು ಕಮ್ಮಿ ಆಗೋವರೆಗೂ ನಾರ್ಮಲಾಗಿ ನಾವು ಫ್ರೈಡ್ ಐಟಮ್ಸ್ ಏನು ಮಾಡ್ತೀವಿ. ಇದು ಒಳ್ಳೇದಲ್ಲ, ಯಾವುದು ಡೀಪ್ ಫ್ರೈ ಮಾಡೋದು ಒಳ್ಳೇದಲ್ಲ ಹೆಲ್ತಿಗೆ. ಬಟ್ ಆವಾಗ ತಿನ್ನೋದ್ರಲ್ಲೇ ಏನು ತಪ್ಪಿಲ್ಲ ಅಲ್ವಾ, ಆಚೆ ಕಡೆ ತಂದು ತಿನ್ನೋಕ್ಕಿಂತ ನಾವು ಮನೇಲೇ ಈ ಥರ ಮಾಡ್ಕೊಂಡು ತಿನ್ನೋದು ಸ್ವಲ್ಪ ಹೆಲ್ತಿ. ಸೊ ಆಲ್ಮೋಸ್ಟ್ ಆ ನೊರೆ ಎಲ್ಲ ಕಮ್ಮಿ ಆಗಿದೆ, ತೆಗೆದು ಬಿಡೋಣ ಇವಾಗ. ಟಿಶ್ಯೂ ಹಾಕ್ಕೊಂಡು ರೆಡಿ ಮಾಡ್ಕೊಂಡ್ರೆ ಅಪ್ಪು ನಡಿವಾ, ಕೊಡ್ತೀನಿ ನಿನಗೆ. ಇತ್ತು ಸ್ವಲ್ಪ ತಣ್ಣಗಾಗಿ, ಬಿಸಿ ಕೊಡಬಾರ್ದು ಪಾಪುಗೆ, ಹಬ್ಬು ಆಗುತ್ತೆ. ರೆಡಿ ಆಗಿಬಿಡ್ತು. ನಾನಿವಾಗ ಡಿನ್ನರ್ ಟೈಮ್ ಆಗಿದೆ, ಸುಡೋದು ಬೇಡ ಅಂದ್ಕೊಂಡೆ, ಬಟ್ ಇದನ್ನು ನೋಡ್ತಾ ಇದ್ರೆ ನಮಗೂ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಇನ್ನೊಂದ್ಸತಿ ಆಮ ಕೊಡ್ತಾ ಇಲ್ಲ,
ಅಪ್ಪು ಇರು ಕೊಡ್ತೀನಿ. ಮಕ್ಕಳಿಗಾದರೆ ನಾವು ಹಿಂಗೆ ಕೊಟ್ಬಿಡ್ಬೋದು ಫ್ರೆಂಡ್ಸ್. ನಮಗಾದರೆ ಇದ್ರ ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರು, ಸಾಲ್ಟು, ಪೆರಿ ಪೆರಿ ಪೌಡರು ಏನು ಬೇಕೋ ಅದನ್ನು ಹಾಕ್ಕೊಳ್ಳೋದು ಅಷ್ಟೇ. ನೋಡೋಣ ಇರಿ, ಇವಾಗ ಟೇಸ್ಟ್ ಮಾಡಿಬಿಟ್ಟು ಹೇಳ್ತಾನೆ. ಇಲ್ಲ ಇಲ್ಲ ಕೂಚೋ, ಅಲ್ಲ ಅಪ್ಪ ಆದ್ರೆ ಕೂಚೋ. ನೋಡಿ ಮನೆಯೆಲ್ಲ ಹೆಂಗೆ ಮಾಡಿದ್ದಾರೆ ಇಬ್ಬರು ತಂದೆ ಮಗ. ನೀ ಕಚ್ಕೊ. ಅದು ಆರಿದೆ, ಕಚ್ಕೊತೀನಿ. ಹೆಂಗಿದೆ ಹೇಳ್ಬೇಕು ತಿನ್ಬಿಟ್ಟು. ಇಲ್ಲಿ ಬಾ, ಹೆಂಗಿದೆ? ಸೂಪರ್ ಇದೆಯಾ? ಥ್ಯಾಂಕ್ ಯು. ಹಾಂ, ಇವಾಗ ತಿಂದು ಮತ್ತೆ ಊಟ ಮಾಡಲ್ಲ ಫ್ರೆಂಡ್ಸ್, ಅದಕ್ಕೆ ಸಾಕು. ಇದು ಇನ್ನು ಮಿಕ್ಕಿರೋದೇನಿದೆ ಅದು ತೆಗ್ದಿಟ್ಬಿಡ್ತೀನಿ. ಪರಾಟ ಮಾಡ್ಕೊಂಡಿದ್ದೆ. ಹ್ಞೂ, ಫ್ರೆಂಚ್ ಫ್ರೈಸ್ ರೆಡಿ. ಸ್ವಲ್ಪ ತಣ್ಣಗಾಗಲಿ, ಹಂಗೆ ಕೊಟ್ಟರೆ ಅವ್ನು ಊಟ ಮಾಡ್ತಾನೆ. ಆ್ಯಂಡ್ ಪರೋಟ ಡಿಫ್ರೆಂಟಾಗಿ ಮಾಡ್ತಾರೆ ಫ್ರೆಂಡ್ಸ್. ಒಬ್ಬೊಬ್ಬರು ಚಪಾತಿ ಮಾಡಿಬಿಟ್ಟು ಇದು ಇಟ್ಬಿಟ್ಟು ಇನ್ನೊಂದು ಚಪಾತಿ ಮಾಡಿ ಅದ್ರ ಮೇಲೆ ಇಡೋದು, ಆ ಥರ ಎಲ್ಲ ಮಾಡ್ತಾರೆ. ಸ್ವಲ್ಪ ಜನ ಈ ಥರ ನಾರ್ಮಲಾಗಿ ಚಪಾತಿ ಮಾಡ್ದಂಗೆ ಮಾಡಿಬಿಟ್ಟು ಅದರಲ್ಲೇ ಸ್ಟಫ್ ಮಾಡಿ ಹೋಳಿಗೆ ಥರ ಮಾಡ್ತಾರೆ. ನಾನು ಹಂಗೇನೆ, ನಾನು ಫಸ್ಟೇನು ತೀಡ್ಕೊಳ್ಳಲ್ಲ, ಫಸ್ಟ್ ಈ ಥರ ಅಗಲ ಮಾಡಿಕೊಂಡು ಮಗುಗಲ್ವ, ಸೊ ಹಸಿಮೆಣ್ಸಿನ್ಕಾಯಿ ಇಲ್ಲೀರ ನೋಡ್ಕೊಂಡು ತಗೊತೀನಿ. ಯಾಕಂದರೆ ಅವನ ಕೈಗೆ ಹೋಗಿದೆ ಅಂದರೆ ಆಮೇಲೆ ಒಂದು ಸೆಕೆಂಡು ವೆಯ್ಟ್ ಮಾಡಲ್ಲ ಅವನು ಅದನ್ನು ನೋಡಿ ಕೊಡೋಕ್ಕೂ. ಸೊ ಹಂಗಾಗಿ ಫಸ್ಟೇ ನೋಡ್ಕೊಂಡು ಇಟ್ಕೊಳ್ಳೋದು ಬೆಸ್ಟ್ ಅಲ್ಲ. ಈ ಸ್ಟಫಿಂಗ್ನ ಇಟ್ಬಿಡೋದು, ಕ್ಲೋಸ್ ಮಾಡ್ಕೊಳ್ಳೋದು. ಆಲ್ರೆಡಿ ತವಾ ಬಿಸಿ ಆಗಿದೆ. ರೆಡಿ ಆಗಿದೆ. ನಾರ್ಮಲಾಗಿ ಇದಕ್ಕೆ ಹಿಟ್ಟು ಹಾಕ್ಕೊಳೋದು, ಇಟ್ಕೊಡೋದು ಅಷ್ಟೇ. ಅದೇ ಇದು ಚಪಾತಿ ಇಂದ ಆಚೆ ಬರಬಾರ್ದು, ಕ್ಲೀನಾಗಿರಬೇಕು ನೋಡೋಕ್ಕೂ ಲುಕ್ ವೈಸ್ ಅಂತ ಅಂದರೆ ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೊಬೇಕು. ಇದು ಓವರ್ ಏನಂದರೆ ಗಟ್ಟಿಯಾಗಿದ್ರೂ ಆಚೆ ಬಂದುಬಿಡುತ್ತೆ. ಆ್ಯಂಡ್ ಹಿಟ್ಟೇನಿದೆ ಅದು ಸ್ವಲ್ಪ ಮೆತ್ತಗಿದ್ರೂ ಅದರಿಂದ ಆಚೆ ಬಂದುಬಿಡುತ್ತೆ. ಸೊ ಹಂಗೆ ಬರಬಾರ್ದು ಅಂದರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಎರಡು ಈಕ್ವಲ್ ಆಗಿರಬೇಕು, ಆವಾಗ ಈವೆನಾಗಿ ಸ್ಪ್ರೆಡ್ ಆಗುತ್ತೆ, ಒಳಗಡೆ ಎಲ್ಲ ಚೆನ್ನಾಗಾಗುತ್ತೆ. ನೀವು ನೋಡ್ಬೋದು ಒಂಚೂರು ಆಚೆ ಬಂದಿಲ್ಲ, ಕ್ಲೀನಾಗಿ ಈವೆನಾಗಿ ಸ್ಪ್ರೆಡ್ ಆಗಿದೆ ಎಲ್ಲ ಕಡೆಯೂ. ಆ್ಯಂಡ್ ಎಷ್ಟು ತೆಳ್ಳಗಿದ್ರೆ ಸಾಕು, ತೀರಾ ತೆಳ್ಳಗೆ. ಇವಾಗ ಇದನ್ನು ತವ ಮೇಲೆ ಹಾಕ್ಕೊಂಡು ನಾರ್ಮಲಾಗಿ ಸಿಕ್ಕೊಳ್ಳೋದಷ್ಟೆ. ಎರಡೂ ಕಡೆ ನೀವು ನೋಡಿ, ನಾವು ಇದು ಅದೇ ಗಂಟಾಗಿದ್ದರೆ ಪೊಟ್ಯಾಟೊ ಆಚೆ ಬಂದುಬಿಡುತ್ತೆ. ಹಾಗಾಗಿ ಅದನ್ನು ತುರ್ಕೊಂಡ್ರೆ ಈ ಥರ ಈವೆನಾಗಿ ಕ್ಲೀನಾಗಿ ಸ್ಪ್ರೆಡ್ ಆಗುತ್ತೆ. ಇದೊಂದು ಟಿಪ್ ಅಂತ ಅನ್ಕೋಬೋದು. ತುಂಬ ಜನ ಇದನ್ನು ಫಾಲೋ ಮಾಡ್ತಾರೆ, ಯಾಕಂದರೆ ಅದು ಸ್ಮೂತಾಗಿದ್ದರೆ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಮಾಡ್ಕೊಂಡ್ಬಿಡ್ತೀನಿ, ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಸೊ ಒಂದಷ್ಟೇ ಸುಡೋದು ತೋರಿಸ್ತೀನಿ, ಬೇರೆಲ್ಲ ಸೇಮ್ ಹಂಗೇನೆ ಮಾಡ್ಕೊಳ್ಳೋದು. ಎಲ್ಲ ಸುಟ್ಬಿಟ್ಟು ಮತ್ತೆ ಟೇಸ್ಟಿಂಗ್ ಟೈಮಲ್ಲಿ ಸಿಗೋಣ. ಯಾಕಮ್ಮ ನನಗೆ ಹಿಂಗೆ ಕಂಫರ್ಟಬಲ್, ಹಂಗೆ ಅದಕ್ಕೆ ನಾನು ಹಿಂಗೆ ಮಾಡ್ತೀನಿ. ಎರಡು ಚಪಾತಿ ಸುಟ್ಕೊಂಡು ಮಧ್ಯದಲ್ಲಿ ಇದನ್ನು ಸ್ಪ್ರೆಡ್ ಮಾಡಿಬಿಟ್ಟು ಚಪಾತಿನ ಫೋಲ್ಡ್ ಮಾಡ್ತಾರೆ, ಹಂಗೆ ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ನಾನು ಯಾವಾಗೂ ಇದೇ ಮೆಥಡಲ್ಲಿ ಫಾಲೋ ಮಾಡೋದು. ಆ್ಯಂಡ್ ಇದು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ನಾರ್ಮಲ್ ಚಪಾತಿ ಥರನೇ ಎರಡೂ ಕಡೆ ಕ್ಲೀನಾಗಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ತಿರುಗಿಸಿ ಆಯಿಲ್ ಅಪ್ಲೈ ಮಾಡಿ, ಇನ್ನು ಆ ಕಡೆ ತಿರುಗಿಸಿ ಮತ್ತು ಆಯಿಲ್ ಅಪ್ಲೈ ಮಾಡೋದು ಅಷ್ಟೇ. ಚೆನ್ನಾಗಿ ಬುಡ್ಡೆ ಥರ ಬರುತ್ತೆ, ಸಣ್ಣದಾಗಿ ಬರುತ್ತೆ. ವಿಡಿಯೋಲಿ ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ.
ನಾನು ಮತ್ತೆ ಸ್ಟ್ಯಾಂಡಿಂದ ತೆಗೆದು ಇಲ್ಲಿ ತೋರಿಸಿ ಮತ್ತೆ ಅಲ್ಲಿ ಇಡೋಕ್ಕೆ ಆಗಲ್ಲ. ಸೊ ಹಂಗಾಗಿ ಹಂಗೆ ನೋಡಿ ಕಾಣಿಸುತ್ತೆ ಅಂತ ಅನ್ಕೋತೀನಿ. ಎಣ್ಣೆ ಇವಾಗ ನಾನು ಫ್ರೆಂಚ್ ಫ್ರೈಸ್ಗೆ ಯೂಸ್ ಮಾಡಿದ್ರೆ ಆ ಎಣ್ಣೆ ಅದನ್ನು ಕರಿಯಲ್ಲಿ ಫ್ರೈ ಮಾಡ್ಕೊಂಡು ಹಂಗೆ ಇನ್ನೊಂದು ಅವನಿಗೆ ಚಪಾತಿ ಇಟ್ಕೊಡ್ಬೇಕು ಅದು ಮಾಡೋಕ್ಕೆ ಅಂತ. ಸೇಮ್ ಹಂಗೆ ಎಲ್ಲರೂ ಕುತ್ಕೊಂಡ್ಬಿಡ್ತಾರೆ. ನೀವು ನೋಡ್ಬೋದು ಫಸ್ಟದಷ್ಟೇ ಚೆನ್ನಾಗಿ ಬರುತ್ತೆ ಮತ್ತು ಚೆನ್ನಾಗಿ ಬರಲ್ಲ ಅಂತ ಅನ್ಕೋತೀರೇನೋ. ಎಲ್ಲನೂ ಹಂಗೆ ಕ್ಲೀನಾಗಿ ಬರುತ್ತೆ. ತುಂಬ ಜನ ಪರೋಟ ಮಾಡುವಾಗ ಆ ಸ್ಟಫಿಂಗ್ ನನಗಂತೂ ಏನು ಟೂ ಇಲ್ಲ ಅಷ್ಟೇ ಖಾಲಿ ಖಾಲಿ ಖಾಲಿ. ಸೊ ನಮ್ಮ ಪರೋಟ ರೆಡಿ, ಬಿಸಿ ಬಿಸಿ ಪರೋಟ. ಇನ್ನೊಂದು ಹಾಕ್ಬಿಡ್ತೀನಿ ಮತ್ತು ಅವನಿಗೆ ಸರ್ವ್ ಮಾಡ್ತೀನಿ. ಚಟ್ನಿ ಸಿಕ್ಕಾಪಟ್ಟೆ ತಿಂತಾನೆ. ಯಾಕಮ್ಮ ಸ್ವಲ್ಪ ಸಾಲ್ಟ್ ಕಮ್ಮಿ ಇದೆ. ಏಯ್ ಆ್ಯಂಡ್ ಇದು ನಮ್ಮ ಇವತ್ತಿನ ಡಿನ್ನರ್, ಪರೋಟ, ಚಟ್ನಿ, ಫ್ರೆಂಚ್ ಫ್ರೈಸ್. ನೋ 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 ವೈ ನೋ ನೋ ನೋ. ಏ ಪಾಪು ಕಾಣಿಸ್ತಲ್ಲಮ್ಮ, ಕಾಣಿಸ್ಬೇಕಾ? ಏನ್ ಮಾಡ್ತಾ ಇದೀಯ ಪಾಪು? ಅಪ್ತ ಮಾಡ್ತಾ ಇದೀಯಾ? ನೋಡಿ ಫ್ರೆಂಡ್ಸ್, ಅಪ್ತ ಮಾಡ್ತಾ ಇದ್ದಾನಂತೆ. ಚಪಾತಿ ಇಟ್ಟು ತಗೊಂಡ್ಬಿಟ್ಟು ನಡಿ ಅಪ್ಪ ಹತ್ರ ನಡಿ. ಒಂದು ಕೊಟ್ಬಿಟ್ಟು ಮತ್ತೆ ತರ್ತೀನಿ. ಸರ್ವ್ ಮಾಡಿಬಿಡೋಣ. ಅವರು ಹಂಗೆ ಮಗು ತಿನ್ನಿಸ್ಕೊಂಡು ತಿಂತಾರೆ. ಇದು ಬಿಸಿ ಬಿಸಿ ತಿಂದ್ರೇ ಟೇಸ್ಟ್ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ಸುಡ್ತಾನೆ ಹಂಗೆ ಹಾಕ್ಕೊಡ್ತಾ ಇದ್ದೀನಿ. ಇದ್ರ ಮೇಲೆ ಇನ್ನ ಬಿಸಿ ಬಿಸಿ ಹಿಂಗಿರೋವಾಗ ಬೆಣ್ಣೆ ಹಾಕಿದ್ರೆ ಸಕ್ಕತ್ತಾಗಿರುತ್ತೆ, ಚೆನ್ನಾಗಿರುತ್ತೆ. ನೋಡ್ಬೋದು ಹೆಂಗಿದೆ ಅಂತ ಹೇಳ್ಬಿಟ್ಟು. ಇದು ನಮ್ಮ ಡಿನ್ನರ್ ಪ್ಲೇಟ್. ಎತ್ಕೊಂಡು ಹೋಗು. ಅಲ್ಲ ಅಪ್ಪಮ್ಮ ಆಯ್ಟ್ಕೊಂಡ್ ಬಂದ, ಆಯ್ಟ್ಕೊಂಡ್ ಹೋಗಕ್ಕನಮ್ಮ.
भाई तड़का ओके दे बा मम्मी ಲಾಸ್ಟ್ ಅಂತ ಚಿಕ್ಕ ಬೇಡ ಅಪ್ಪಮ್ಮ ಮಾಡ್ತಾ ಇರೋದು ಸರಿ ಸರಿ ನಡಿ ಉಜ್ಕೊ ಬರ್ತೀನಿ ನಡಿ ಆಗೋಯ್ತು ನಡಿ ಆಯ್ತು ಫ್ರೆಂಡ್ಸ್ ಎಲ್ಲ ಸುಟ್ಬಿಟ್ಟೆ ಹೋಗಿ ಊಟ ಮಾಡಿ ಇದು ಲಾಸ್ಟ್ ಒಂದು ಸ್ವಲ್ಪ ಚಿಕ್ಕ ನಮ್ಮ ನ್ಯಾನ್ಸಿ ಊಟ ಪಡಿಸ್ಕೊಂಡು ಸಾಫ್ಟಾಗಿ ಸಕ್ಕತ್ತಾಗಿ ಬಂದಿದೆ ಫ್ರೆಂಡ್ಸ್. ಟ್ರೈ ಮಾಡಿ, ಯಾರಾದರೂ ಟ್ರೈ ಮಾಡಿಲ್ಲ. ಈ ಪರೋಟ ಎಲ್ಲ ಕಷ್ಟ ಆ ಥರ ಮೈಂಡಲ್ಲಿ ಇರ್ತಾರೆ ತುಂಬ ಜನ. ಅಷ್ಟೊಂದು ಕಷ್ಟ ಏನಿಲ್ಲ. ಗಿಟ್ಟು ಲೈಟ್ ಚೇಂಜ್ ಮಾಡ್ತೀವಿ, ಸುಮ್ಮನೆ ಇರ್ಕಂದ. ಬಿಡು 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 ನಡಿ. ಆಯ್ತು ನಡಿ, ಮಮ್ಮ ಬರ್ತಾ ಇದ್ರು. ಕೃತಿಕ್ ಓದೆ ತಿಂತೀಯ ನನ್ನ ಕೈಯಲ್ಲಿ? ಆಯ್ತು ನಡಿಯೋ. ಅಯ್ಯೋ ಈ ಹುಡುಗ ಯಾಕಪ್ಪ ಈ ಕೆಲಸ ಕೊಡ್ತಾನೆ ನನಗೆ? ಹೇಳಿದ ಮಾತೆ ಕೇಳೋ. ಒಳಗಡೆ ಹಾಕ್ಬಿಟ್ಟು ಘಾಟ್ ಇಕ್ಬಿಟ್ಟಿರ ಅಂದ್ರೆ ಮಗನೇ. ಇದು ನನ್ನ ಡಿನ್ನರ್ ಪ್ಲೇಟ್ ಸೇಮ್. ಸ್ನ್ಯಾಕ್ಸಿಗೆ ಮಾಡೋಣ ಅಂದ್ಕೊಂಡಿದ್ದು, ಡಿನ್ನರ್ಗೆ ಆಯಿತು ಲಾಸ್ಟಿಗೆ. ಸೊ ಇವಾಗ ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ ಬನ್ನಿ ಫ್ರೆಂಡ್ಸ್, ಕೇಳೋಣ ಹೆಂಗಿದೆ ಏನು ಅಂತ ನಮ್ಮ ಹಸ್ಬೆಂಡ್ನ. ಹೆಂಗಿದೆ ಚಿನ್ನು? ಚೆನ್ನಾಗಿದೆ. ಆಲೂ ಪರೋಟ, ಆಲೂ ಫ್ರೈ ಕಾಂಬಿನೇಷನ್ ಚೆನ್ನಾಗಿದೆ. ಚಟ್ನಿ ಚಟ್ನಿ ಓಕೆ. ಚಟ್ನಿಯಲ್ಲಿ ಯಾವಾಗೂ ಟ್ರೈ ಮಾಡಿಲ್ಲ. ಆಲೂ ಸಮೋಸ ಫಸ್ಟ್ ಟೈಮು. ಓಕೆ. ಗ್ರೀನ್ ಚಟ್ನಿ ಆಚೆ ಕೊಡ್ತಾರಲ್ವ, ಹಂಗೆ ಇದೆ ಅಲ್ಲ? ತಿನ್ಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ವ ಇವತ್ತಿನ ವಿಡಿಯೋ ಇದಾಗಿತ್ತು. ಆ್ಯಂಡ್ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಇವಾಗ 10:45 ಆಗಿಬಿಟ್ಟಿದೆ. ನಾನು ವೆಸಲ್ಸ್ ಎಲ್ಲ ವಾಶ್ ಮಾಡಿ ಎಲ್ಲ ಆಯಿತು. ಇವಾಗ ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಇರಿಟೇಷನ್ ಅಲ್ವಾ, ವೆಸಲ್ಸ್ ವಾಶ್ ಮಾಡಿ ಆಮೇಲೆ ಕಾಫಿ ಅಥವಾ ಟಿಫನ್ ಮಾಡಬೇಕು ಅಂದರೆ. ಸೊ ಹಂಗಾಗಿ ಇವಾಗ ಲೇಟ್ ಆದರೂ ಪರವಾಗಿಲ್ಲ, ಮಗು ಇಷ್ಟು ಬೇಗ ಮಲ್ಕೊಳ್ಳಲ್ಲ, ಅವ್ನು ಈವ್ನಿಂಗ್ ಮಲ್ಕೊಂಡಿದ್ದ ಅಂದ್ಬಿಟ್ಟು ಅವ್ನು ಆಡೋ ಟೈಮಲ್ಲಿ ನನ್ನ ಪಾತ್ರೆ ಎಲ್ಲ ತೊಳ್ಕೊಂಬಿಟ್ಟೆ. ಆ್ಯಂಡ್ ಇಷ್ಟೊತ್ತಾಯಿತು, 10:45 ಆಗಿದೆ ಟೈಮ್ ಇವಾಗ. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಲ್ಲೇ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ನನ್ನ ಚಾನಲಲ್ಲಿ ಹೋಗಿ ಹಿಂದಿನ ವ್ಲಾಗ್ಸ್ನ ಎಲ್ಲದನ್ನು ಚೆಕ್ ಮಾಡಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಲೈಕ್ ದಿಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಡೈಲಿ ನನ್ನ ವ್ಲಾಗ್ಸ್ ನೋಡ್ತಾ ಇರೋರೆಲ್ಲರಿಗೂ, ನನಗೆ ಸಪೋರ್ಟ್ ಮಾಡ್ತಾ ಇರೋರೆಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಲವ್ ಯು ಆಲ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ಬಾಯ್.